ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭಾವನಾ, ಸಿದ್ದವ್ರಿಗೊಂದು ಫೋನ್ ಮಾಡಿ ಮಾತಾಡ್ಬೋದಲ್ವ ಭಾವನಾ? ನೀವಿಬ್ಬರು ಹೀಗೆ ಸುಮ್ಮನೆ ಇದ್ದರೆ ಅಂತರ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ ಅಂತರ ಸೃಷ್ಟಿ ಮಾಡಿದ್ದೆ ಅವರು ಅಲ್ವಾ ಅದಕ್ಕೆ. ಈಗ ಅದು ಬೆಳೀತಾ ಹೋಗುತ್ತೆ ಅಂದರೆ ಅದಕ್ಕೂ ಕಾರಣ ಅವರೇ ಆಗ್ತಾರೆ. ಅಷ್ಟೆಲ್ಲ ಪ್ರೀತಿ ಮಾಡೋರಿಗೆ ನಾನು ನೆನಪೇ ಆಗ್ತಿಲ್ವಾ ಅದಕ್ಕೆ? ನಿನ್ನ ನೆನಪು ಅವ್ರಿಗೆ ಆಗ್ತಾನೆ ಇಲ್ಲ ಅಂತ ನೀನು ಯಾಕೆ ಅನ್ಕೋತೀಯ ಭಾವನಾ? ನೀನೇ ನೋಡು, ಉಟ್ಟು ಬಟ್ಟೆನಲ್ಲಿ ನೀನು ಮನೆ ಬಿಟ್ಟು ಬಂದ್ಬಿಟ್ಟಿದೀಯ, ಫೋನ್ ಕೂಡ ಅಲ್ಲೇ ಬಿಟ್ಟು ಬಂದಿದೀಯ. ಅವ್ರು ನೀನು ಫೋನ್ ಮಾಡಿರ್ಬೋದಲ್ವಾ? ಆಗ ಅವ್ರಿಗೆ ಗೊತ್ತಾಗಿರುತ್ತೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ. ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು? ಫೋನ್ ಇಲ್ಲದೆ ಹೋದರೆ ಏನಾಯಿತು ಅದಕ್ಕೆ? ನಾನು ಇಲ್ಲಿರ್ತೀನಿ ಅಥವಾ ಅಪ್ಪ ಅಮ್ಮನ ಮನೇಲಿ ಇರ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ವಾ? ಒಂದ್ಸಲ ಹುಡ್ಕೊಂಬರ್ಬೋದಾಗಿತ್ತಲ್ವಾ? ನನಗೆ ಯಾಕೋ ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನಿಸ್ತಿದೆ. ಹಾಗೆಲ್ಲ ಅನ್ಕೋಬೇಡ ಭಾವನಾ. ನೀನು ಅವ್ರಿಗೆ ಫೋನ್ ಮಾಡಲ್ಲ, ನಾನು ಮಾಡ್ತೀನಿ ಅಂತಂದರೆ ನೀನು ಅದಕ್ಕೂ ಬಿಡ್ತಾ ಇಲ್ಲ. ಬೇರೆಯವ್ರು ತಗೊಂಡಿರೋ ನಿರ್ಧಾರದ ಮೇಲೆ ನಮ್ಮ ಜೀವನನ ಯಾವತ್ತೂ ಕಟ್ಕೋಬಾರ್ದು ಭಾವನಾ. ಇಷ್ಟಕ್ಕೂ ನೀನು ಈ ರೀತಿ ಮನೆ ಬಿಟ್ಟು ಬಂದ್ಬಿಡ್ತೀಯ ಅಂತ ನಾನಂತೂ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ಇಲ್ಲಿವರೆಗೂ ಆ ಮನೆಯಲ್ಲಿ ನಿನಗೆ ಎಷ್ಟು ಕಷ್ಟಗಳು ಬರಲಿಲ್ಲ ಹೇಳು? ಅವಾಗೆಲ್ಲ ನೀನು ಅಲ್ಲೇ ನಿಂತು ಅದನ್ನೆಲ್ಲ ಎದುರಿಸ್ಲಿಲ್ವಾ? ಈ ಸಲ ಯಾಕೆ ಹಾಗೆ ಮಾಡಿಲ್ಲ? ಯಾಕೆ ಈ ಸಲ ಈ ರೀತಿ ಹಠ ಮಾಡ್ತಿದ್ಯಾ ಹೇಳು? ಈ ರೀತಿ ನೋಡದೆ ಮಾತಾಡದೆ ಇದ್ದರೆ ಮುನಿಸು ಮನಸ್ತಾಪಗಳು ಜಾಸ್ತಿ ಆಗತ್ತೆ ಭಾವನಾ, ಕಮ್ಮಿ ಅಂತೂ ಆಗಲ್ಲ. ಸಂಬಂಧಗಳ ಮಧ್ಯೆ ಅಹಂ ಬರಬಾರ್ದು ಭಾವನಾ. ನಮ್ಮ ಸುತ್ತಮುತ್ತ ಇರೋರು ನಮ್ಮ ಮಧ್ಯೆ ಅಂತರ ಬೆಳೆಸೋದಕ್ಕೆ ನೋಡೋರು, ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದರೆ ಅದರಿಂದ ನಮ್ಮ ಮನಸ್ಸು ಹಾಳಾಗುತ್ತೆ. ನೋಡು, ನಿಮ್ಮ ಅಣ್ಣನ ಮಾತನ್ನು ಕೇಳಬೇಡ. ದಯವಿಟ್ಟು ಸಿದ್ದು ಅವ್ರಿಗೆ ಒಂದು ಫೋನ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅದಕ್ಕೆ. ಆದರೆ ಇಷ್ಟೆಲ್ಲ ಆದಮೇಲೂ ಅವರು ಒಂದ್ಸಲ ಬಂದು ನನಗೆ ಕರ್ಕೊಂಡು ಹೋಗಬೇಕು ಅಂತ ಅನಿಸ್ಲಿಲ್ವಾ? ಅವ್ರು ಒಂದೇ ಒಂದು ಸಲ ಬಂದು ಬಾ ಅಂತ ಕರೆದಿದ್ದಿದ್ರೆ ಸಾಕು, ನಾನು ಅವ್ರ ಜೊತೆನೇ ಹೊರಟೋಗ್ತಿದ್ದೆ. ಅವ್ರು ಬಂದಿಲ್ಲ ಅಂದರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ನೀವು ಹೇಳಿದ ಸರಿನೇ, ಅದು ನನ್ನ ಮನೆ. ಎಷ್ಟೇ ಕಷ್ಟ ಬಂದರೂ ಎಲ್ಲ ಎದುರಿಸಿ ಅಲ್ಲೇ ಇರಬೇಕು ಅಂತ ನಾನು ಅಂದ್ಕೊಂಡೆ. ಅದೇ ಮನಸ್ಥಿತಿನಲ್ಲಿದ್ದೆ. ಅಷ್ಟೇ ಅಲ್ಲ, ಸಿದ್ದು ಅವ್ರು ನನ್ನನ್ನು ಅಷ್ಟೆಲ್ಲ ಪ್ರೀತಿ ಮಾಡ್ತಿದ್ರು. ಆ ಪ್ರೀತಿಗೋಸ್ಕರನಾದರೂ ಒಂದ್ಸಲ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ನೀನು ಯಾಕೆ ಹಾಗೆ ಅನ್ಕೋತೀಯ ಹೇಳು? ಈಗ ನೀನು ಅನ್ಕೋತಿರೋ ಹಾಗೆ ಅವರು ಅನ್ಕೋತಾ ಇರ್ಬೋದಲ್ವಾ? ನೀನು ವಾಪಸ್ ಮನೆಗೆ ಬರ್ತೀಯ ಅಂತ ಅವರು ಕಾಯ್ತಾ ಇರ್ಬೋದಲ್ವಾ? ಅದಕ್ಕೆ ಇಲ್ಲಿ ಅವಮಾನ ಆಗಿ ಹೊರಗೆ ಬಂದಿರೋದು ನಾನು. ಬರೋವಾಗ ತಡೀಲಿಲ್ಲ, ಈಗ ಬಂದು ಕರೆದಿಲ್ಲ. ನಾನು ಅಲ್ಲಿಗೆ ಹೇಗೆ ಹೋಗೋಕ್ಕಾಗುತ್ತೆ? ನಾನು ಹೋಗ್ತೀನಿ ಅಂತ ಅವ್ರು ಹೇಗೆ ಅನ್ಕೋತಾರೆ? ನೀವಿಬ್ಬರು ಹೀಗೆ ಆಡ್ಬಿಟ್ರೆ ಈಗ ಏನು ಮಾಡೋದು ಭಾವನಾ? ಅವಳೇ ಮಾತಾಡಲಿ ಅಂತ ಅವಳು, ಅವರಾಗಿ ಬರಲಿ ಅಂತ ನೀನು. ಹೀಗಾಗ್ಬಿಟ್ರೆ ಈ ಸಂಬಂಧ ಉಳಿಯೋದಾದರೂ ಹೇಗೆ ಭಾವನಾ? ಸಂಬಂಧ ಬೇಕು ಅನ್ನೋದು ಇಬ್ರಿಗೂ ಅನ್ನಿಸ್ಬೇಕು. ಅದಕ್ಕೆ ಒಬ್ರಿಗೆ ಬೇಕು ಇನ್ನೊಬ್ರಿಗೆ ಬೇಡ ಅಂತ ಅನಿಸಿದ್ರೆ ಬೇಕು ಅನ್ನೋರಿಗೆ ಬೆಲೆ ಇರಲ್ಲ ಅಲ್ವಾ? ಲಕ್ಷ್ಮೀ ನಿವಾಸ ಲಕ್ಷ್ಮೀ